ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಎರಡನೇ ಅಧ್ಯಾಯದಲ್ಲಿ ಮೊದಲನೆಯ ಸೂತ್ರ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ಅಂದರೆ ಯೋಗ ಅಂದರೆ ಅದು ನಿರಂತರವಾಗಿ ಹರಿಯುವ ನದಿ ಇದ್ದ ಹಾಗೆ ನಿರಂತರವಾಗಿರಬೇಕು ಯೋಗ. ಕ್ರಿಯಾಯೋಗ ಅಂದರೆ ಅದೇ ಅರ್ಥ. ನಿಲ್ಲಿಸ್ಬಿಟ್ರೆ ಯೋಗ ಪ್ರಯೋಜನ ಆಗಲ್ಲ. ಯೋಗ ಆಗಲಿ ಉಪವಾಸ ಆಗಲಿ ಯಾವುದೇ ಆದರೂ ಕೂಡ ಅಷ್ಟೇ. ಒಂದು ಸಾರಿ ಮಾಡಿದೀವಪ್ಪ ಮತ್ತಿನ್ನೇನು ಮಾಡೋ ಹಾಗಿಲ್ಲ ಅನ್ನಂಗಿಲ್ಲ. ಈಗ ನೀವು ಔಷಧಿ ಮಾತ್ರೆ ತಗೊತೀರ, ಔಷಧಿ ಮಾತ್ರೆ ತಗೊಂಡು ನಿಲ್ಲಿಸಲೇಬೇಕು. ಅದು ಒಳ್ಳೇದು ಅಂತ ಹೇಳಿ ಸತತವಾಗಿ ತಗೊಳಕ್ಕೆ ಬರಲ್ಲ. ಮತ್ತು ಕಾಯಿಲೆ ಆದಾಗ ಮತ್ತೆ ತಗೊತೀರ, ಅದು ನಿಮ್ಮ ಕಾಯಿಲೆನ ಹುಷಾರೇ ಮಾಡಿರಲ್ಲ, ವಾಸ್ತವಿಕವಾಗಿ ಮುಚ್ಚಿಟ್ಟಿರುತ್ತೆ ಅಷ್ಟೆ. ಅಥವಾ ಅದೊಂಚೂರು ಲಕ್ಷಣವನ್ನು ಮೇಲೆ ಕಡಿಮೆ ಮಾಡಿರುತ್ತೆ. ಆದರೆ ಕ್ರಿಯಾಯೋಗ ಅಂತಂದರೆ ಯೋಗ ಮಾರ್ಗ, ಧರ್ಮ ಮಾರ್ಗ, ಪ್ರಕೃತಿ ಚಿಕಿತ್ಸಾ ಮಾರ್ಗ ಏನಿದೆಯಲ್ಲ, ಇದು ಒಂದು ಸಾರಿ ಮಾಡಿ ಬಿಡುವಂತಹದ್ದಲ್ಲ. ಭಾಳ ಜನ ಅದೇ ಅಂತಾರೆ, ನಾವು ಮಾಡಿದಾಗ ಚೆನ್ನಾಗಾಗಿದ್ರಿ, ಮತ್ತೆ ಒಂದು 3 ತಿಂಗಳಾದ್ಮೇಲೆ ಎಲ್ಲ ಗುಳಿಗೆಗಳು ಬಂದು ರೀ. ಹೌದು, ಮುಂದೆ ಹೆಂಗೆ ಪಾಲಿಸ್ಬೇಕು ಅನ್ನೋದು ಹೇಳ್ಕೊಟ್ಟಿರ್ತೀವಿ. ತುಂಬ ಜನ ಅದನ್ನು ಪಾಲಿಸಲ್ಲ. ಅದಕ್ಕೆ ಇಲ್ಲಿ ಕ್ರಿಯಾಯೋಗ ಅಂತ ಬಳಸ್ತಾರೆ ಪತಂಜಲಿಗೆ. ಕ್ರಿಯಾಯೋಗ ಅಂದರೆ ಸತತ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಅಷ್ಟೇ. ನಿರಂತರವಾಗಿ ಅಭ್ಯಾಸ ಮಾಡಲೇಬೇಕಾದ ಯೋಗ. ಸಾಕ್ಷಾತ್ಕಾರ ಹೊಂದಿದ ಮೇಲೂ, ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಿದ ಮೇಲೂ ಕೂಡ ಕೊನೆ ಪಕ್ಷ ಮಾನಸಿಕ ತಪಸ್ಸಾದರೂ ನಡೀತಾನೆ ಇರು. ಧ್ಯಾನ ಅದೇ ಮಾನಸಿಕ ತಪಸ್ಸು. ಮೂರನೇದು ನಿನ್ನೆ ಹೇಳಿದ್ದೆ. ಎರಡನೇದು, ಮೊದಲನೇ ದೈಹಿಕ ತಪಸ್ಸು ಅಥವಾ ಕಾಯದಿಂದ ಮಾಡುವ ತಪಸ್ಸು, ಕಾಯಿಕ ತಪಸ್ಸು. ವಾಚಿಕ ತಪಸ್ಸು, ಮಾತಿನಿಂದ ಮಾಡುವಂಥದ್ದು. ಮೂರನೇದು ಮನಸ್ಸಿನಿಂದ ಮಾಡುವಂಥದ್ದು. ಮನಸ್ಸಿನಿಂದ ಮಾಡುವ ತಪಸ್ಸು ಯಾವುದು? ಅದನ್ನು ನಿಜಗುಣ ಶಿವಗಳು ಹೇಳ್ತಾರೆ. ಇಲ್ಲಿ ಪತಂಜಲಿಗಳು ತಪಸ್ಸು ಅಂದರೆ ಹೇಗೆ, ಎಷ್ಟು ಪ್ರಕಾರ, ಅದೆಲ್ಲ ವಿವರವಾಗಿ ಏನು ತಗೊಳಕ್ಕೆ ಹೋಗಲ್ಲ. ಮುಂದೆ ಈ ಕ್ಲೇಶಗಳ ಬಗ್ಗೆ ಹೇಳ್ತಾರೆ ಅವರು. ಅದರಲ್ಲಿ ಮಾನಸಿಕ ತಪಸ್ಸು ಬರುತ್ತೆ ಹೆಚ್ಚಾಗಿ. ಇಲ್ಲಿ ನಿಜಗುಣ ಶಿವಗಳು 3 ರೀತಿಯ ತಪಸ್ಸನ್ನು ಹೇಳ್ತಾರೆ. ಅದರಲ್ಲಿ 2 ರೀತಿಯ ತಪಸ್ಸನ್ನು ಹೇಳಿ ಆಗಿದೆ ಈಗಾಗಲೇ. 3ನೇ ರೀತಿಯ ತಪಸ್ಸು ಅಂದರೆ ಶಮೆ ವಿವೇಕವಾತ್ಮ ವಿದ್ಯೆ, ದಮೆದಯ ವಿರಕ್ತಿ ಯೋಗ, ಅಮಲರೂಪ ಶಂಭುಲಿಂಗ ಅಮರ್ದು ತೋರೆ ಸುಮನದಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ಶಮೆ ದಮೆ, ಇಲ್ಲಿ ಪ್ರಾಸಕ್ಕೋಸ್ಕರ ಛಂದಸ್ಸಿಗೋಸ್ಕರ ಶಮೆ ವಿವೇಕವಾತ್ಮ ವಿದ್ಯೆ, ದಮೆ ದಯಾ ವಿರಕ್ತಿ ಯೋಗ. ಶಮೆ ದಮೆ ಬಿಡಿಸ್ಕೊಂಡಿದ್ದಾರೆ ಇಲ್ಲಿ ಈ ಪದ್ಯದಲ್ಲಿ, ಈ ನುಡಿಯಲ್ಲಿ. ಆದರೆ ಶಮೆ ದಮೆ ಎನ್ನುವಂಥದ್ದು ಒಟ್ಟಿಗೆ ಬರ್ತದೆ. ಶಮೆ ದಮೆ ಅಂದರೆ ಏನಪ್ಪ ಅಂದರೆ, ಶಮೆ ಅಂದರೆ ಅಂತರಿಂದ್ರಿಯಗಳ ನಿಗ್ರಹ, ದಮೆ ಅಂದರೆ ಬಹಿರಿಂದ್ರಿಯಗಳ ನಿಗ್ರಹ. ಅಂತರಿಂದ್ರಿಯಗಳು ಅಂದರೆ ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ, ಇವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತೀವಲ್ಲ ನಾವು, ಅದಕ್ಕೆ ಶಮೆ ಅಂತ ಕರೀತಾರೆ. ಶಮ. ಇವನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಕಠಿಣ. ಅದು ಮುಂದುವರೆದ ಸಾಧಕರಿಗೆ ಮಾತ್ರ ಸಾಧ್ಯ. ಬುದ್ಧಿ ಏನು ಹೇಳುತ್ತೆ, ಮನಸ್ಸಿನ ಆಟಗಳೇನು, ಅಹಂಕಾರ ಯಾವಾಗ ಎದ್ದು ನಮಗೆ ತೊಂದರೆ ಕೊಡುತ್ತೆ, ಚಿತ್ತದ ವಿಚಾರ ಏನು, ಚಿತ್ತದಿಂದ ಎಂತೆಂಥ ಸಮಸ್ಯೆಗಳು ಬರ್ತವೆ. ಯಾಕಂದರೆ ಬಹಳ ಜನರ ಪ್ರಶ್ನೆ ಏನು ಅಂದರೆ, ನಾವು ಬೇರೆ ಸಂದರ್ಭದಲ್ಲಿ ಭಾಳ ಚೆನ್ನಾಗಿರ್ತೀವಿ ರೀ,
ಪೂಜೆ ಮಾಡಬೇಕು, ಧ್ಯಾನ ಮಾಡ್ಬೇಕಂತ ಕೂತ್ಕೊಂಡಾಗಲೇ ನಮಗೆ ಸಮಸ್ಯೆ ಭಾಳ ಆಗ್ತಾವಲ್ಲ. ಏನು ಕಾರಣ? ಕೆಲವರು ಕೇಳ್ತಾರೆ. ಇನ್ನು ಕೆಲವರು ಇನ್ನೊಂದು ಬಹಳ ಮುಖ್ಯವಾದ ಸಮಸ್ಯೆ ಇರ್ತಾರೆ. ಏನಂದರೆ, ಆ ಲೌಕಿಕರು ಭಾಳ ಗಲಾಟೆ ಮಾಡ್ತಿರ್ತಾರೆ, ಪೂಜೆ ಮಾಡಲ್ಲ, ಧ್ಯಾನ ಮಾಡಲ್ಲ. ಅವ್ರು ಎಷ್ಟು ಆರಾಮಿರ್ತಾರೆ, ನಕ್ಕೊಂತ ಕೇಳ್ಕೊಂತ ಏನು ಭಾಳ ಆರಾಮಿರ್ತಾರೆ. ನಮಗೇನು ಅಧ್ಯಾತ್ಮ ಜೀವಿಗಳಿಗೆ ಎಷ್ಟು ಕಷ್ಟ ಬರ್ತಾವಲ್ರಿ. ಎಲ್ಲರೂ ಸಂತರು ಶರಣರು ಹೇಳಿರೋದು ಇದೇನೆ, ನಚ್ಚಿದೇನೆಂದಡೆ, ಮೆಚ್ಚಿದೇನೆಂದಡೆ, ನಂಬಿದೇನೆಂದಡೆ, ನಚ್ಚಿದೇನೆಂದಡೆ, ಸಲೆಮಾರು ಹೋದೆನೆಂದಡೆ, ತನುವನ್ನೆಲ್ಲಾಡಿಸಿ ನೋಡುವೆ ನೀನು, ಮನವನ್ನೆಲ್ಲಾಡಿಸಿ ನೋಡುವೆ ನೀನು, ಧನವನ್ನೆಲ್ಲಾಡಿಸಿ ನೋಡುವೆ ನೀನು, ಇವೆಲ್ಲ ಕಂಜದಿರ್ತಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದು ತಪಸ್ಸಿನ ವೈಶಿಷ್ಟ್ಯ. ನೀನು ಪರಮಾತ್ಮನನ್ನು ನಂಬಿದೆ ಅಂದರೆ ನಂಬೋದು, ನಚ್ಚೋದು, ಸಲೆಮಾರು ಹೋಗೋದು, ಈ 3 ಹಂತಗಳು, ಮಾನಸಿಕ ಹಂತಗಳಿವೆ. ಮೊದಲು ದೇವರನ್ನು ನಂಬೋದು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಇದೆಲ್ಲ ನಂಬೋದು. ಕಡೆಗೆ ನಚ್ಚೋದು, ನೀನಲ್ಲದೆ ಮತ್ತಾರು ಇಲ್ಲ. ಕಡೆಗೆ ಸಲೆಮಾರು ಹೋಗೋದಂದರೆ ಹಾಲಲ್ಲದ್ದು, ನೀರಲ್ಲದ್ದು. ಈ ವಚನದಲ್ಲಿ 3 ಹೇಳ್ಬಿಡ್ತಾರೆ ಬಸವಣ್ಣ. ನಂಬೋದು, ನಚ್ಚೋದು, ಸಲೆಮಾರು ಅಂದರೆ ಒಂದು ಮಗು ತಾಯಿ ಮೇಲೆ ಹೇಗೆ ಅವಲಂಬಿತವಾಗಿರುತ್ತೋ, ತಾಯಿ ಅವಳಿಗೆ ಏನಾದರೂ ಕೊಡಲಿ, ಮಗು ವಿಚಾರ ಮಾಡಲ್ಲ, ವಿಚಾರ ಮಾಡೋ ಶಕ್ತಿನೂ ಮಗುಗಿರಲ್ಲ. ಸಾವೇ ಬರಲಿ, ತಾಯಿ ವಿಷನೇ ಕೊಡಲಿ ಉಳಿಯುತ್ತೆ. ಯಾಕಂದರೆ ತಾಯಿ ವಿಷ ಕೊಡೋದು ನನ್ನ ಉದ್ಧಾರಕ್ಕಾಗಿ. ಒಂದು ವೇಳೆ ಅವ್ರು ಕೊಡೋದು ವಿಷ ಅಲ್ಲ, ಅಮೃತ ಅನ್ನುವ ಭಾವ ಇರ್ತದೆ. ಹಾಗೆ ಭಕ್ತ ಮತ್ತು ಭಗವಂತನಲ್ಲಿ ಅಂದರೆ ಪರಮಾತ್ಮನಲ್ಲಿ ಆ ಭಾವ ಇರಬೇಕು. ಇದು ಮಾನಸಿಕ ತಪಸ್ಸು. ಏನೇ ಕಠಿಣ ಸ್ಥಿತಿಗಳು ಬರಲಿ, ಭಿಕ್ಷುಕನನ್ನಾಗಿ ಮಾಡಲಿ. ಸತ್ಯಹರಿಶ್ಚಂದ್ರನ ನೋಡ್ತೀನಿ, ರಾಜ ಇದ್ದವನು ಭಿಕ್ಷುಕನಾದ. ಅವನ ತಪ್ಪಿಂದ ಅಲ್ಲ, ಅವನ ದುಡುಕಿನಿಂದ ಅಲ್ಲ. ನಾನು ಒಳ್ಳೆಯದನ್ನು ಮಾಡಬೇಕು, ಋಷಿಗಳಿಗೆ ಒಳ್ಳೆಯದು ಕೊಡಬೇಕು, ಅವ್ರು ಕೇಳಿದ್ದೆಲ್ಲ ಕೊಡಬೇಕು. ಇದು ಏನು ಭಾವ ಇದೆಯಲ್ಲ, ಇದು ಮನುಷ್ಯನನ್ನು ಬಹಳ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ಅವನು ಕಠಿಣತೆಗಳನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿರುತ್ತೆ. ಇದೇ ಮಾನಸಿಕ ತಪಸ್ಸು. ಶಾಂತಿ, ಸಮಾಧಾನ, ಸೈರಣೆ, ತಾಳ್ಮೆ ಇವೆಲ್ಲ ಇದಾವಲ್ಲ. ಜೊತೆಗೆ ವಿದ್ಯೆ ಆತ್ಮವಿದ್ಯೆ ಅಂತ ಬಳಸ್ಕೊಳ್ತಾರೆ. ವಿದ್ಯೆ ನಿರಂತರವಾಗಿರ್ಬೇಕು ನಮಗೆ. ಸಾಧನೆ ಅಂದರೆ ಓದೋದು, ಬರೆಯೋದು, ಚಿಂತನೆ ಮಾಡೋದು, ಸದ್ಗೋಷ್ಠಿ. ಅದಕ್ಕೆ ಯಾವಾಗ ಮೇಲಿಂದ ಮೇಲೆ ಬರ್ತಾ ಇರಿ. ನಮ್ಮ ಹಳೆಯ ಸಂಪ್ರದಾಯದಲ್ಲಿ ಮನೆ ದೇವ್ರಿಗೆ ಹೋಗ್ತಾ ಇರಿ ಅಂತ ಹೇಳುತ್ತೆ. ನೀವು ಅದನ್ನು ಭಾಳ ಸುಲಭ ಮಾಡ್ಕೊಂಡು ಮನೆ ದೇವ್ರಿಗೆ ಹೋಗಿ ಕಾಯಿ ಹೊಡಿಸ್ಕೊಂಡ್ಬಿಡೋದು ಆ ಲೆಕ್ಕಕ್ಕೆ ಬಂದಿದೆ. ಅದೆಲ್ಲ ಶರಣರು ಹೇಳೋದು. ನೀವು ಸತ್ಸಂಗ ಎಲ್ಲಿ ನಿಮಗೆ ದೊರೆಯುತ್ತೋ, ಉತ್ತಮ ಪರಿಸರ ಎಲ್ಲಿರ್ತದೋ, ಶಾಂತಿ ಸಮಾಧಾನದಿಂದ ಇರೋದು, ಆಮೇಲಿಂದ ಸಂಯಮದಿಂದ ಇರೋದು. ಈ ಉಪವಾಸಕ್ಕೆ ಬರ್ತಿರಲ್ಲ, ಇಲ್ಲಿ ಸಂಯಮದಿಂದ ಇರಲೇಬೇಕು ನೀವು. ಯಾಕೆ? ಇಲ್ಲಿ ನಿಮ್ಮ ಕೈಗೆ ಏನೂ ಇರಲ್ಲ, ಅಡುಗೆ ಮನೆ ನಿಮ್ಮ ಕೈಯಾಗಿರಲ್ಲ, ಒತ್ತಾಯ ಮಾಡಿ ಉಡ್ಸೋದಿರಲ್ಲ, ಆಮೇಲೆ ಒತ್ತಡಗಳಿರಲ್ಲ, ಆರಾಮಾಗಿರೋದು. ಇದು ಮಾನಸಿಕ ತಪಸ್ಸೆ. ಇಲ್ಲಿ ಬಂದು ಉಪವಾಸ ಮಾಡ್ತಿರಲ್ಲ, ಮನಸ್ಸು, ದೇಹ ಎಲ್ಲವೂ, ಬುದ್ಧಿ ಎಲ್ಲವೂ ಶುದ್ಧವಾಗ್ತವೆ. ಇದನ್ನು ಪ್ರತಿಯೊಬ್ಬರು ಮಾಡಬೇಕು, ಮಾಡ್ತಾನೇ ಇರಬೇಕು. ಇದು ಕ್ರಿಯಾಯೋಗ. ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇದಾವಲ್ಲ, ಇವು ನಿರಂತರವಾಗಿ ಮಾಡುವ ಕ್ರಿಯಾಯೋಗಗಳು. ಸುಮ್ಮನೆ ಜಡವಾಗಿರುವಂಥದ್ದಲ್ಲ, ನಿರಂತರವಾಗಿರಬೇಕು. ಇಲ್ಲಿ ನಮ್ಮ ಪತಂಜಲಿಗಳು ನನಗೆ ಆಶ್ಚರ್ಯ ಉಂಟಾಗೋದೇನೆಂದರೆ, 3000 ವರ್ಷಗಳಾಗಿರ್ಬೋದು, 5000 ವರ್ಷಗಳಾಗಿರ್ಬೋದು, ನಿಖರವಾಗಿ ಸಮಯವನ್ನು ಹೇಳಲಿಕ್ಕಾಗಲ್ಲ. ಆದರೆ ಅಷ್ಟು ಹಿಂದೆ ಸ್ವಾಧ್ಯಾಯ ಅಂತ ಸೇರಿಸಿದರು. ಅದನ್ನು ಸೂತ್ರದಲ್ಲಿ 2 ಸಾರಿ ತಗೊಂಡಿದ್ದಾರೆ. ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇದೆಯಲ್ಲ, ಈ 2 ಸಾರಿ ತಗೊಂಡಿದ್ದಾರೆ. ಯಾಕೆ ಅಂದರೆ, ನಮ್ಮಲ್ಲಿ ಯಾವುದೋ ಒಂದನ್ನು ಹಿಡ್ಕೊಂಡು ಇನ್ನೊಂದನ್ನು ಬಿಟ್ಟು ತಮ್ಮ ಜೀವನವನ್ನು ಪ್ಯಾರಲಿಟಿಕ್ ಮಾಡ್ಕೊಳ್ತಾ ಇದ್ರು.
ಈಗ ತಪಸ್ಸು ಮಾಡೋನು ಸ್ವಾಧ್ಯಾಯ ಮಾಡಂಗಿಲ್ಲ. ತಪಸ್ಸು ಸ್ವಾಧ್ಯಾಯ ಇದ್ದು ಈಶ್ವರ ಪ್ರಣಿಧಾನ ಮಾಡಂಗಿಲ್ಲ. ಈಶ್ವರ ಪ್ರಣಿಧಾನ ಅಂದರೆ ಸಂಪೂರ್ಣವಾಗಿ ಪರಮಾತ್ಮನ ಶರಣಾಗತಿ, ಸಂಪೂರ್ಣ ಶರಣಾಗತಿ. ಅದನ್ನು ಇವಾಗಲೇ ತಿಳ್ಕೊಂಬಿಡಿ, ಈ ಸೂತ್ರದಲ್ಲೇ ತಿಳ್ಕೊಂಬಿಡಿ. ನಾಳೆಯಿಂದ 2ನೇ ಸೂತ್ರಕ್ಕೆ ಹೋಗೋಣ. ಈಶ್ವರ ಪ್ರಣಿಧಾನ ಅಂದರೆ ಸಂಪೂರ್ಣ ಶರಣಾಗತಿ. ನಂದೇನಿಲ್ಲಪ್ಪ, ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ, ನಿಮ್ಮ ಕಾರುಣ್ಯವಲ್ಲದೆ ಎಲೆದೇವ, ಮನೆಯ ತುತ್ತು ಅಲಸಿದರೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೊಡಲ ಸಂಗಮದೇವ. ಇದು ಈಶ್ವರ ಪ್ರಣಿಧಾನ. ನಂದೇನು ಇಲ್ಲಪ್ಪ, ನೀನು ಮಾಡಿಸ್ತಾ ಇದೆಯಾ ಅಂತ ನಾನು ಮಾಡ್ತಾ ಇದ್ದೀನಿ, ನೀನು ಬದುಕಿಸ್ತಿದೀಯ ಅಂತ ನಾನು ಬದುಕಿದ್ದೀನಿ, ಇಷ್ಟೇ. ಈ ಒಂದು ಸರ್ವ ಸಮರ್ಪಣಾ ಭಾವ, ಟೋಟಲ್ ಸರೆಂಡರ್ನೆಸ್ ಅಂತ ಕರೀತಾರೆ. ಇದು ಈಶ್ವರ ಪ್ರಣಿಧಾನ. ಇದು ಆಗಬೇಕಾದ್ರೆ ಸುಮ್ಮನೆ ಅಲ್ಲ. ಇವತ್ತು ಕೋಟ್ಯಾಧೀಶನಾದವನು ನಾಳೆ ಭಿಕ್ಷಾಧಿಪತಿ ಆಗ್ಬೋದು, ಭಿಕ್ಷುಕನಾಗ್ಬೋದು. ಇದೂ ಕೂಡ ಪರಮಾತ್ಮನ ಪ್ರಸಾದವೇ ಅಂತ ಏನಾದರೂ ಅವನು ಸಂತೋಷವಾಗಿದ್ದರೆ, ಇರಕ್ಕೆ ಬಂದರೆ ಅವನು ಯೋಗದಲ್ಲಿ ಮುಂದೆ ಹೋಗ್ತಿದ್ದಾನೆ ಅಂತ ಅರ್ಥ. ಆದರೆ ಇರೋದು ಬಹಳ ಕಷ್ಟ. ನಮಗೊಂದು ಸ್ವಲ್ಪ ನುಕ್ಸಾನ ಆದರೆ ದೇವರಿಗೆ ಪ್ರಶ್ನೆ ಮಾಡ್ತೀವಿ, ಏನಪ್ಪ ನೀನು, ನಾನು ಎಷ್ಟೆಲ್ಲ ಪೂಜೆ ಮಾಡ್ತೀನಿ, ಎಷ್ಟೆಲ್ಲ ಕೊಡ್ತೀನಿ, ದಾನ ಮಾಡ್ತೀನಿ, ನನಗೆ ಹಿಂಗೆ ಮಾಡ್ಬಿಟ್ನಲ್ಲ ದೇವರು ಅಂತೇಳಿ ದೇವ್ರ ಜೊತೆ ಜಗಳಕ್ಕೆ ನಿಂತ್ಕೊತೀನಿ. ಜಗಳಕ್ಕೆ ನಿಲ್ಲೋದಲ್ಲ, ಅರ್ಥ ಮಾಡಿಕೊಳ್ಳೋದು. ಬಂದ ಅವಕಾಶವನ್ನು ಅಥವಾ ಬಂದ ಪರೀಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳೋದಿರ್ತದೆ ಹೊರತು ಯಾರನ್ನು ದೂರೋದಲ್ಲ, ದೇವರನ್ನು ದೂರೋದಲ್ಲ. ಇದು ಈಶ್ವರ ಪ್ರಣಿಧಾನ. ಸ್ವಾಧ್ಯಾಯ ಅಂದರೆ ಓದೋದು. 2 ಅರ್ಥ ಇದೆ. ಪುಸ್ತಕಗಳನ್ನು ಓದೋದು ಒಂದು, ನಮ್ಮನ್ನು ನಾವೇ ಓದಿಕೊಳ್ಳೋದು, ನಮ್ಮ ಮನಸ್ಸನ್ನು ನಾವೇ ಅರ್ಥ ಮಾಡಿಕೊಳ್ಳೋದು. ನಮ್ಮ ಮನಸ್ಸಿನ ಓಘ ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ಸಾಗ್ತಾ ಇದೆ ಅಂತೇಳಿ ನಮ್ಮನ್ನೇ ನಾವು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಕರೀತಾರೆ. ಅದಕ್ಕೆ ಇಂಟರಾಸ್ಪೆಕ್ಷನ್, ನಮ್ಮೊಳಗೆ ನಾವೇ ನೋಡ್ಕೊಳ್ಳೋ ಆತ್ಮನಿರೀಕ್ಷಣೆ. ಇದು ಸ್ವಾಧ್ಯಾಯವೇ. ಬಹಳ ಜನ ಇದನ್ನು ಮಾಡಲ್ಲ. ತಪಸ್ವಿಗಳು, ಸಾಧಕರು ಇನ್ನೊಬ್ಬರ ಮೇಲೆ ತಪ್ಪು ಹಾಕ್ತಾರೆ ಹೊರತು ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಕೊಡೋದು ಕಲ್ತಿರ್ತಾರೆ ಭಾಳ ಜನ. ನಮ್ಮ ಮೇಲೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು, ನಮ್ಮ ದೋಷವನ್ನು ನಾವೇ ಕಂಡುಕೊಳ್ಳೋದಿದೆಯಲ್ಲ, ಇದು ಸ್ವಾಧ್ಯಾಯ. ಪುಸ್ತಕ ಓದೋದು ಸ್ವಾಧ್ಯಾಯವೇ. ಓದ್ತಾ ಇರಬೇಕು, ನಿರಂತರವಾಗಿ ಏನಾರು ಅಭ್ಯಾಸ ಮಾಡ್ತಿರ್ಬೇಕು. ಜೊತೆಗೆ ನಮ್ಮನ್ನು ನಾವು ಸುಧಾರಿಸ್ಕೊಳ್ತಕ್ಕಂಥದ್ದು, ನಮ್ಮನ್ನು ನಾವು ನೋಡ್ಕೊಳ್ಳೋದಿದೆಯಲ್ಲ, ಇಂಟರಾಸ್ಪೆಕ್ಷನ್, ಅದು ಕೂಡ ದೊಡ್ಡ ಸ್ವಾಧ್ಯಾಯ. ಇದಿಷ್ಟು ಈ ಸೂತ್ರದ ಸಾರ. ಸರ್ವರಿಗೂ ಶರಣ.